ಬೆಂಗಳೂರಿನಲ್ಲಿ ಆಯುಧ ಪೂಜೆಯ ಸಂಭ್ರಮ ಸಡಗರ ಹೇಗಿದೆ ಅನ್ನೋದನ್ನು ನೋಡಿದ್ವಿ. ಇನ್ನು ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಕಡೆ ಹೋಗೋಣ. ಅಂಬಾವಿಲಾಸ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಈಗ ಕಳೆಗಟ್ಟಿದೆ. ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಸಡಗರ ಜೋರಾಗಿದೆ. ಕೋಡಿ ಸೋಮೇಶ್ವರ ದೇವಾಲಯದಲ್ಲಿ ಆಯುಧಗಳಿಗೆ ಪೂಜೆಯನ್ನು ಮಾಡಲಾಗಿದೆ. ನಂತರ ಯದುವೀರ್ ಒಡೆಯರ್ರಿಂದ ಆಯುಧ ಪೂಜೆಯನ್ನು ನೆರವೇರಿಸಲಾಗುತ್ತೆ. 32 ಆಯುಧಗಳಿಗೆ ಯದುವೀರ್ ಒಡೆಯರ್ ಅವರು ಪೂಜೆಯನ್ನು ಸಲ್ಲಿಸ್ತಾರೆ. ಕರಿಕಲ್ಲು ತೊಟ್ಟಿಯಲ್ಲಿ ಯದುವೀರ್ ಅವರಿಂದ ಈಗ ಪೂಜೆ ಸಲ್ಲಿಕೆ ಆಗಿರುವಂಥದ್ದು ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನಾಡಹಬ್ಬದ ಮೆರುಗು ಮೈಸೂರಿನಲ್ಲಿ ಜೋರಾಗಿದೆ. ನಾಳೆ ಜಂಬೂ ಸವಾರಿ ಇದೆ. ಅದಕ್ಕೂ ಮೊದಲು ಈಗ ಆಯುಧ ಪೂಜೆಯ ಸಂಭ್ರಮ ಸಡಗರ ಮೈಸೂರಿನ ಅರಮನೆ ಆವರಣದಲ್ಲಿ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಯದುವೀರ್ ಒಡೆಯರ್ ಅವರು ಆಯುಧ ಪೂಜೆಯಲ್ಲಿ ಭಾಗಿಯಾಗಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಮೈಸೂರು ಅರಮನೆಯ ಆವರಣದಲ್ಲಿ ಯಾವ ರೀತಿಯ ಸಂಭ್ರಮ ಕಳೆಗಟ್ಟಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮೈಸೂರು ಅರಮನೆಯಲ್ಲಿ ಈಗ ಸಾಂಪ್ರದಾಯಿಕ ಆಯುಧ ಪೂಜೆ ನಡೀತಾ ಇರುವಂಥದ್ದು. ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳಲ್ಲಿ ಯದುವೀರ್ ಅವರು ಭಾಗಿಯಾಗಿದ್ದಾರೆ. ರಾಜ ಪರಂಪರೆಯಂತೆ ರಾಜವಂಶಸ್ಥರಾದಂತಹ ಯದುವೀರ್ ಒಡೆಯರ್ ಅವರು ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿಕೊಂಡು ಆಯುಧಗಳಿಗೆ ಪೂಜೆ ನೆರವೇರಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆಯುಧಗಳನ್ನು ಸ್ವಚ್ಛಗೊಳಿಸಿ ಈಗಾಗಲೇ ಅವುಗಳನ್ನು ರವಾನಿಸುವಂತಹ ಕೆಲಸ ಆಗಿದೆ. 32 ಆಯುಧಗಳಿಗೆ ವಿಶೇಷ ಪೂಜೆಯನ್ನು ರಾಜವಂಶಸ್ಥರು ನೆರವೇರಿಸ್ತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಸಡಗರ ಜೋರಾಗಿದೆ. ಹಿಂದೂ ಧರ್ಮದಲ್ಲಿ ಆಯುಧ ಪೂಜೆಗೆ ಅತ್ಯಂತ ವಿಶೇಷವಾದಂತಹ ಮಹತ್ವವಿದೆ. ಪುರಾಣಗಳ ಪ್ರಕಾರ ಈ ದಿನ ಆಯುಧಗಳನ್ನು ಪೂಜಿಸುವಂತಹ ಸಂಪ್ರದಾಯವನ್ನು ರೂಢಿಸಿಕೊಂಡು ಬರಲಾಗಿದೆ. ಹಿಂದಿನ ಕಾಲದಲ್ಲಿ ಕ್ಷತ್ರಿಯ ಜನರು ಯುದ್ಧಕ್ಕಂತ ಹೋಗ್ತಾ ಇದ್ರು. ಇವರು ವಿಜಯದಶಮಿಯ ಒಂದು ದಿನದ ಮೊದಲು ಆಯುಧ ಪೂಜೆಯನ್ನು ತಮ್ಮ ಯುದ್ಧ ಸಾಮಗ್ರಿಗಳನ್ನಿಟ್ಟು ಪೂಜೆಯನ್ನು ಮಾಡ್ತಾ ಇದ್ರು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಈ ಆಯುಧ ಪೂಜೆಯನ್ನು ನೆರವೇರಿಸಿಕೊಂಡು ಬರಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅರಮನೆಯ ಆವರಣದಲ್ಲಿ ರಾಜವಂಶಸ್ಥರು ಆಯುಧಗಳಿಗೆ ಪೂಜೆಯನ್ನು ನಡೆಸುವಂತಹದ್ದು ವಾಡಿಕೆ. ಈಗ ರಾಜವಂಶಸ್ಥರಾದಂತಹ ಯದುವೀರ್ ಒಡೆಯರ್ ಅವರು 32 ಆಯುಧಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇವತ್ತು ಇಡೀ ದಿನ ಇದೇ ರೀತಿಯ ಪೂಜಾ ಕೈಂಕರ್ಯಗಳು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಅರಮನೆಯ ಆವರಣದಲ್ಲಿ ನಡೆಯುತ್ತೆ. ನಾಳೆ ಜಂಬೂ ಸವಾರಿ, ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಮೈಸೂರು ದಸರಾದ ಸೆಂಟರ್ ಆಫ್ ಅಟ್ರಾಕ್ಷನ್ ಈ ಜಂಬೂ ಸವಾರಿ. ಈಗ ಆಯುಧಗಳನ್ನು ಅರಮನೆಗೆ ತರ್ತಾ ಇರುವಂತಹ ದೃಶ್ಯವನ್ನು ಕೂಡ ಒಂದು ಕಡೆ ಗಮನಿಸ್ತಾ ಇದ್ದೀರಿ.
ಅದರದ್ದೇ ಆದಂತಹ ವಿಧಿವಿಧಾನಗಳಿರುತ್ತೆ. ಬೆಳಗ್ಗೆ 5:30 ಗಂಟೆಯಿಂದ ಚಾಮುಂಡಿಯ ತೊಟ್ಟಿಯಲ್ಲಿ ಚಂಡಿಕಾ ಹೋಮ ಆರಂಭ ಆಗೋದ್ರಿಂದ ಹಿಡಿದು ಪೂಜೆಗಳನ್ನು ನೆರವೇರಿಸುವವರೆಗೂ, ಬೇರೆ ಬೇರೆ ರೀತಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವವರೆಗೂ ಕೂಡ ಇವತ್ತಿನ ಆಯುಧ ಪೂಜೆ ನೆರವೇರುತ್ತೆ. ನೀವೀಗ ಮೈಸೂರಿನ ಅರಮನೆಯ ಆವರಣದಲ್ಲಿ ನಡೀತಾ ಇರುವಂತಹ ವಿಶೇಷ ಪೂಜೆಯನ್ನು ಗಮನಿಸ್ತಾ ಇದ್ದೀರಿ. ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸುವಂತಹ ಕೆಲಸ ಆಗ್ತಾ ಇದೆ.